ಅಲ್ಲಿ ಅವಾಜ್ ಯಾವುದೂ ಇಲ್ಲ. ಅದಕ್ಕೆ ನಮ್ಮ 3 ಮಂದಿ ಅಭ್ಯರ್ಥಿಗಳನ್ನು ನೀವು ಅಲ್ಲಿ ಎಲ್ಲ ರೈತ ಮತದಾರರು ಕಳಿಸಿದ್ರೆ ಏನು ಸೋರಿಕೆ ಅದ, ಈ ಸೋರಿಕೆಯನ್ನು ತಡೆದು 5 ವರ್ಷದಲ್ಲಿ ಈ ಕಾರ್ಖಾನೆಯನ್ನು ಇದು ಏನು ಸಾಲ ಮುಕ್ತ ಮಾಡುವ ಒಂದು ಉದ್ದೇಶದಿಂದ ನಾವು ಈ ಚುನಾವಣೆಯಲ್ಲಿ ಭಾಗವಹಿಸುತ್ತಿದ್ದೇವೆ. ನಮ್ಗೆ ಗೊತ್ತಿದೆ ನಮ್ಮದು ಪೂರ್ಣ ಮೆಜಾರಿಟಿ ಆಗೋದಿಲ್ಲ. ಈಗ ಔಟ 13ರಲ್ಲಿ 10 ಜನ ಅವರೇ ಹಾಕ್ಬಿಡ್ತಾರೆ. ನಾವು 3 ಮಂದಿ ಹೋದರು ಮೆಜಾರಿಟಿ ಅವರೇ ಇರ್ತಾರೆ, ಅಧ್ಯಕ್ಷ ಅವರೇ ಆಗ್ತಾರೆ. ನಮ್ಮ ಕರ್ತವ್ಯ ಒಂದು ಪ್ರಬಲ ವಿರೋಧ ಪಕ್ಷ ಅಂದರೆ ಒಂದು ಪ್ರಬಲ ಶಕ್ತಿಯಾಗಿ ಅಲ್ಲಿ ನಡೆಯುವಂತಹ ಸೋರಿಕೆಯನ್ನು ತಡೆದು ಕಾರ್ಖಾನೆಯನ್ನು ಹಾನಿಯಿಂದ ಲಾಭದ ಕಡೆಗೆ ತಂದು ಸಾಲ ಮುಕ್ತವಾಗಿ ಮಾಡಿ ರೈತರಿಗೆ ಒಳ್ಳೆಯ ಸೇವೆ ಕೊಡುವ ಒಂದು ಉದ್ದೇಶದಿಂದ ನಾವು ಈ ಚುನಾವಣೆಯಲ್ಲಿ ಭಾಗವಹಿಸುತ್ತಿದ್ದೇವೆ. ನಮ್ಮ ಈ ಒಂದು ಕಾರಣದ ಹಿನ್ನೆಲೆಯಾಗಿ ಇವತ್ತು ಎಲ್ಲ ರೈತರು ನಮಗೆ ಷೇರು ವರದಿ ಪ್ರಕಾರ ಸಕ್ಕರೆ ಕಾರ್ಖಾನೆ ಮೇಲೆ 272 ಕೋಟಿ ರೂಪಾಯಿ ಸಾಲವಿದೆ. ಈ 5 ವರ್ಷಗಳಲ್ಲಿ 143 ಕೋಟಿ ಹಾನಿಯಾಗಿದೆ. ಯಾವುದೇ ಒಂದು ಹೊಸ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾದರೆ ನಮ್ಮ 3 ಅಭ್ಯರ್ಥಿಗಳ ಚಿನ್ನ ನಾಗನಾಥ್ ಮಹದೇವಪ್ಪ ಬಿರಾದರ ಇವತ್ತಿನ ದ್ರಾಕ್ಷಿ ಹಾಕಿ ಸ್ವತಃ ದ್ರಾಕ್ಷಿ ಬೆಳೆಗಾರರ ಅದಕ್ಕೆ ತೊಗೊಂಡಾರ. ನನ್ನ ಚಿನ್ನ 8 ನಂಬರ್, ನಂದು ಅನುಕೂಲ ನಂಬರ್ 8, ನನ್ನ ಚಿನ್ನ ಕ್ಯಾಮ್ರಾ ಮತ್ತು ಪರಿಶಿಷ್ಟ ಸಮುದಾಯದ ಚುನಾವಣೆಯಲ್ಲಿ ಮುತ್ತಪ್ಪ ತಿಪ್ಪಣ್ಣ ಪೋತಿಯವರ ಗುರುತು ಸಿಲಿಂಡರ್ ಇದೆ, ಅವ್ರ ನಂಬರ್ 2 ಇದೆ. ಸೊ ಅವರಿಗೆ ಮತ ಹಾಕ್ಬೇಕಂತೇಳಿ ನಿಮ್ಮ ಮುಖಾಂತರ ನಾನು ಮತದಾರರಿಗೆ ವಿನಂತಿ ಮಾಡ್ತೀನಿ. ಚುನಾಯಿತ ಮಾಡ್ತಾರೆ ಎಂಬ ಆಶಾಭಾವನೆ ನಮ್ಮಲ್ಲಿದೆ. ಆ ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ 3 ಅಭ್ಯರ್ಥಿಗಳಿಗೆ ಮತದಾರರು ಷೇರುದಾರರು ತಮ್ಮ ಮತ ನೀಡಬೇಕೆಂದು ತಮ್ಮ ಮುಖಾಂತರ ನಾನು ಅವರಲ್ಲಿ ಪ್ರಾರ್ಥಿಸಿಕೊಳ್ಳಿ. ಇನ್ನೋರ್ವ ಅಭ್ಯರ್ಥಿಯಾಗಿರ್ತಕ್ಕಂಥ ನಾಗೇಗೌಡ ಅನಿಸ್ತು ಬರ್ಬೋದು ನಿಮಗೆ, ಏನಪ್ಪ ಮನೆಯಲ್ಲ ಆಗಿಲ್ಲ ಅಂತ ಹೇಳಿ. ಆದರೆ ಕೆಲವೊಂದು ಕಾರಣಗಳಿಂದ ಈ ಒಂದು ಅವ್ರು ಲೆಟರ್ ಕೊಟ್ಟು ಸಹಿ ಮಾಡ್ಕೊಂಡು ಹೋಗ್ತಾರೆ. ಇನ್ನೂವರೆಗೆ ನಮ್ಗೆ ಬಂದಿಲ್ಲ. ಮತ್ತು ಹೀಗಿರೋದ್ರಿಂದ ಇಂಥವು ಅನೇಕ ನಾವೆಲ್ಲ ವಂಚಿತರಾಗಿದ್ದೆವು. ಭಾಳ ಮಂದಿ ನಮ್ಗೆ ನೋಟಿಸೇ ಬಂದಿಲ್ಲ ಅಂತ ಈಗ ನಮಗೇನ ಫೋನ್ ಹಚ್ಬೇಕಾಗತ್ತೆ. ಅವ್ರ ಲಿಸ್ಟ್ನಾಗ ಇದ್ದವ್ರೆ, ಕೆಲವೊಂದು ಸೇರಿದ್ದವರೇ ಗೊತ್ತಿಲ್ಲ. ನಾನು ಹೇಳ್ತೀನಲ್ರಿ, ನಾನೇ ಅಧಿಕೃತವಾಗಿ ಇದ್ದೀನಿ, ಕಂಪಲ್ಸರಿ ಸಹಿ ಮಾಡೀನಿ, ನನ್ನ ಲಿಸ್ಟ್ ಬಂದದ, ಎಲ್ಲ ಬಂದದ. ಆದ್ರೆ ಅದಕ್ಕೆ ನನಗೆ ಒಂದು ನೋಟಿಸ್ ಕೊಡ್ತಾರೆ ಅವರು, ನನ್ನ ನೋಟಿಸೇ ಬಂದಿಲ್ಲ. ನಾವು ಅಲ್ಲಿ ಕೇಳೋದು ಏನಂತಾರ, ಇಲ್ರಿ ನೀವು ಬೈ ಪೋಸ್ಟ್ ಏನದ ನಮ್ಗೆ ಕಳಿಸಿದೇವೆ ಅಂತಾರೆ. ಮತ್ತು ಇನ್ನೂವರೆಗೆ ಬಂದವ್ರು ಪೋಸ್ಟ್ದವ್ರು ಬಂದವ್ರು ಪಾಟ್ ನಮ್ಗೆ ಸಹಿ ಮಾಡ್ಕೊಂಡು ಹೋಗ್ತಾರೆ. ಇನ್ನೂ ತನ ಆಗಿಲ್ಲ ಆ ಕೆಲಸ. ಮತ್ತು ಹೀಗಾಗಿ ಇಲೆಕ್ಷನ್ ಚುನಾವಣೆ ಹೆಂಗೆ ಮಾಡೋದು, ಹೆಂಗೆ ಇಂಥವೇನದ ವ್ಯವಹಾರಗಳು ನಡೆದಾವೆ. ಆದ್ರೆ ದಯವಿಟ್ಟು ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೆ, ರೈತರಿಗೆ, ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಈ ಬಾರಿ ಏನದ ನಮ್ಮ 3 ಮಂದಿ ಅಭ್ಯರ್ಥಿಗಳಿಗೆ ನೀವು ಕಳಿಸಿದ್ದೇ ಆದರೆ ಅಲ್ಲಿ ಏನದ ಇಂಥವು ಯಾವುವು ಏನದ ಅಹಿತಕರ ಘಟನೆಗಳು ಏನು ರೈತರು ಇರ್ಬೋದು, ನಮಗೆಲ್ಲ ಇಡೀ ಸಿಂಧಿ ಭಾಗ, ಚಡ್ಚಾ ಭಾಗ, ಇಂಡಿ, ದೇವರಿಬ್ಬರಿಗೆ ಇವರೇನು ಮತ ಬಾಂಧವರು ಇವತ್ತು ನೋಡ್ರಿ ಬರೀ 16,000 ಓಟ್ ಇದ್ದು ಎಲ್ಲ ಕೂಡಿ ಕೇವಲ ಬರೀ ಏನದ 2600 ಮ್ಯಾಚ್ ಚಿಲ್ಲರೆ ಉಳ್ದಾವ, 2660 ಉಳ್ದಾವ. ಯಾಕಂದ್ರೆ ಅವ್ರಿಗೆಲ್ಲರಿಗೂ ಕರೆದು ಅವರು ಸರಿಯಾಗಿ ಏನದ ಮೀಟಿಂಗ್ ಬರ್ಲಿಕ್ಕೆ ಹೇಳಿ ಸರಿಯಾಗಿ ಏನದ ವ್ಯವಸ್ಥೆ ಮಾಡಿದ್ರೆ ಇದು ಅವರೆಲ್ಲರೂ ಬರ್ತಿದ್ರು. ಇವೆಲ್ಲ ಹೇಳ್ಬೇಕಾಗ್ತದೆ. ನೀವು ಮೀಟಿಂಗ್ ಬರಲಿಲ್ಲ ಅಂದ್ರೆ ನಾವು ನಾಳೆ ಏನದ ನಿಮ್ಮ ಇಲೆಕ್ಷನ್ಗೆ ಅರ್ಹತೆ ಆಗಂಗಿಲ್ಲ ಅಂತ ಹೇಳಿ ಅವ್ರಿಗೆಲ್ಲ ನೋಟಿಸ್ ಕಳಿಸಿ. ಈಗ ನೋಡ್ರಿ, ಇನ್ನೂವರೆ ತನ ಆದರೂ ನಮಗೆ ಅಧಿಕೃತವಾಗಿದ್ರು ಕೂಡ ನಮಗೆ ನೋಟಿಸ್ ಬಂದಿಲ್ಲ. ಚುನಾವಣೆ ಇದು ಅಂತ ಹೇಳಿ ನಮಗೆ ನೋಟಿಸ್ ಬಂದಿಲ್ಲ. ಆದ್ರೆ ಅವ್ರು ಅಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ, ನಿಮ್ಗೆ ಆಗಲೇ ಏನದ ನಾವು ಪೋಸ್ಟಿಗೆ ಕಳಿಸಿ ಹೇಳ್ತಾರೆ. ಈ ಪೋಸ್ಟ್ ಮುಖಾಂತರ ನಮಗೆ ಎಲ್ಲೇ ಇವತ್ತು ಸಿಂಧಿ ಭಾಗದವ್ರು ಕೂಡ ನಮ್ಮ ಅಲ್ಲಿ ಫ್ಯಾಕ್ಟ್ರಿ ಎಲ್ಲ ಕಬ್ಬು ಕಳಿಸಿ ಭಾಳ ಒಳ್ಳೆಯ ರೀತಿಯಿಂದ ಫ್ಯಾಕ್ಟ್ರಿ ಕೂಡ ಎಲ್ಲ ರೈತರು ಅನುಕೂಲ ಮಾಡಿಕೊಡ್ತಾರೆ. ಇವತ್ತು ಅನುಕೂಲ ಆದರೆ ಅಲ್ಲಿ ಇದು ಹೆಂಗಾಗ್ತದೆ, ಸಾಲ ಹೆಂಗಾಗ್ತದೆ,
ಅವರು ಚಾಣಕ್ಯದಿಂದ ಅವರೇನದ ಸಾಲು ತೋರಿಸುವಂಥ ಕೆಲಸ ಶಾಸಕರು ಮಾಡ್ಲಿಕ್ಕತ್ತಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಅಲ್ಲಿ ಒಂದು ಕೆಲವೊಬ್ಬರು ನಮ್ಮ ಅಭ್ಯರ್ಥಿಗಳು ವಿರೋಧ ಪಾರ್ಟಿಯವರು ಆದಕ್ರ ಅದು ಸರಿ ಸಮಾನವಾಗಿ ಏನದ ಅಲ್ಲಿ ಚರ್ಚೆ ಮಾಡಿ ಏನದ ಒಂದು ಈ ಯಾವ ಊಹಾಪೋಹಗಳಿಗೆ ಒಂದು ಈ ಶಕ್ತಿ ತುಂಬಿದಂಗೆ ಆಗ್ತದೆ ಅನ್ನುವಂಥ ನಿಟ್ಟಿನೊಳಗೆ ಇವತ್ತು ನಮ್ಮ ಬದಲಿ ಸಾಹೇಬರು, ನಮ್ಮ ನಾಗು ಅವರು, ನಮ್ಮ ಕೋತಿಯವರು ಕೂಡ ನಾವು ಇವತ್ತು ತಯಾರು ಮಾಡಿದ್ದೇವೆ. ಆ ನಿಟ್ಟಿನೊಳಗೆ ಅಲ್ಲಿ ಇಂಥವು ಯಾವುವು ಏನು ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ನಾನು ಕೈ ಮುಗಿದು ಕೇಳ್ಕೊಂಡು ನಮ್ಮ 3 ಮಂದಿ ಅಭ್ಯರ್ಥಿಗಳಿಗೆ ಆರಿಸ್ತಿರ್ಬೇಕನ್ನುವಂಥ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಇವತ್ತು ನಿಮ್ಮ ಸಹಕಾರದಿಂದ ಏನದ ನಾವು ಆ ಫ್ಯಾಕ್ಟ್ರಿ ಒಳಗೆ ಎಲ್ಲವನ್ನು ಒಳ್ಳೆಯ ರೀತಿಯಿಂದ ನಡೀಲಿ ನಮ್ಮ ಭಾಗಕ್ಕೆ ಒಂದು ಇಂಥ ಒಂದು ಫ್ಯಾಕ್ಟ್ರಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. 24ರ ಸಲುವಾಗಿ ನಾನು ನಾಮಪತ್ರ ಸಲ್ಲಿಸಿದ್ದೇನೆ. ನನ್ನೊಂದು ಏನು ಅಪೇಕ್ಷೆ ಅದ, ಆ ಸಕ್ಕರೆ ಕಾರ್ಖಾನೆಗೆ 7 ವರ್ಷದ ಕಾರ್ಖಾನೆ ಚಾಲದ, ಯಾರು ರೈತರಿಗೂ ಅಲ್ಲಿ ಒಂದು ಷೇರುದಾರಿಗೆ ಒಂದು ಕಿಲೋ ಸಕ್ಕರೆ ಯಾರಿಗೂ ಹಂಚಿಕೊಟ್ಟಿಲ್ಲ. ಅದು ಸಹಕಾರಿ ಕಾರ್ಖಾನೆ, ಪ್ರತಿಯೊಬ್ಬರಿಗೆ ರೈತರಿಗೆ ಸಕ್ಕರೆ ಅಂತ ಕೊಡಬೇಕು ಅಂತ ನಮ್ಮ ಅನಿಸಿಕೆ ಅದ. ನಮಗೆ ಆಚೆ ತರ್ತಾವಂತ ನಮಗೆ ವಿಶ್ವಾಸ ಇದೆ. ಆಮೇಲೆ ಅಲ್ಲಿ ಏನು ನಡೀತದೆ ಗೋಲ್ಮಾಲ್ ನನಗೆ ಗೊತ್ತದ. ಆ ಕಾರ್ಖಾನೆ ಇರೋದು ನನಗೆ ತೋಟದಿಂದ 4 ಕಿಲೋಮೀಟ್ರ್. ಅವರು ನನಗೆ ಅವಿರೋಧವಾಗಿ ಮಾಡ್ಕೋಬೇಕಂತ ಮಾಡಿದ್ರು ಗೊತ್ತಿಲ್ಲ, ಯಾರು ಇರೋದ್ರಿಂದ ನನಗೆ ಹೊರತಿದ್ರು ಗೊತ್ತಾಗಿಲ್ಲ. ನಲ್ಲಿ ಅಲ್ಲಿ ಒಳಗಿಂದೆಲ್ಲ ಏನು ತೆಗಿತೈತೆ ಹೇಳಿ ಗೊತ್ತಿಲ್ಲ. ಒಟ್ಟು ನಾವು ಹೊರಗಿಟ್ಟರು ಅದ್ರ ಕಾಲ ಎಲ್ಲ ನಮಗೆ ಶೇರ್ದಾರ ಅಂದರು, ನೀವು ತೆಗಿಬೇಡ್ರಿ ಗೌಡ್ರ, ನಿಮ್ಗೆ ನಾವು ಆರಿಸಿ ಇಟ್ಟಿದ್ರು ತರ್ತೀವಿ, ಆ ಕಾರ್ಖಾನೆ ಅವರು ಸದಸ್ಯರು ಆಗ್ಬೇಕಂತ ಹೇಳಿ ಎಲ್ಲರೂ ಹೇಳಿದ್ರು. ಆ ವಿಶ್ವಾಸದಿಂದ ಎಲ್ಲ ರೈತರು ಮತ್ತು ಶೇರ್ ಮಾಡಿದ್ವಿ. ಅದ್ರ ಕಷ್ಟದ ಅನುಭವ ನನಗೆ ಗೊತ್ತದ. ಆ ಕಷ್ಟಕ್ಕೆ ಯಾರೀಗ ರೈತರಿಗೆ ಬರಬಾರ್ದು ಅನ್ನೋ ಕಾಲ ಕಾರ್ಖಾನೆ ಕಟ್ಟಿದ್ರು. ಆ ಕಾರ್ಖಾನೆ ಕಟ್ಟಿದ್ರೆ 200 ಹೆಸರು ಹೇಳಿದ್ರಿ, 272 ಕೋಟಿ ಕಾರ್ಖಾನೆ ಇದೆ. ಅದ್ರಾಗ ಈ 143 ಕೋಟಿ ವರ್ಷ ಪ್ರತಿ ವರ್ಷ 3 ಲಕ್ಷ ಟನ್ನಿಂದ 5 ಲಕ್ಷ ಟನ್ ಕೃಷಿಂಗ್ ಆಗ್ಯದ. ಅದ್ರ ಲಾಭ ಎಲ್ಲಿ ಹೋಯ್ತು? ಹೊರತಾಗಿ 143 ಕೋಟಿ 5 ವರ್ಷನಾಗ ಇತ್ತು. ಇನ್ನೂ 5 ವರ್ಷ ಬಿಟ್ಟು 2 ಸಾರಿ ಮಾರುವ ಕಾರ್ಖಾನೆ ಮುಟ್ಟಲ್ಲ. ಈ ಲೋನ್ ಇದು 5 ವರ್ಷನಾಗ ಇದು ಹೆಚ್ಚಿಗೆ ಏನು ಹೆಚ್ಚುವರಿ ಅದ್ರ ಮೇಲೆ ಸಾಲ ನಾವು ಹೊರೆ ಮಾಡಿಟ್ಟಿರಲ್ಲ, ಅದಕ್ಕೆ ಕಡಿಮೆ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಅದ. ಅದನ್ನು ನಮ್ಗೆ ಆರಿಸಿ ಬಂದ್ರೆ ನಾವು ಆ ಅಭಿಪ್ರಾಯದಿಂದ ಅದು ಲೋನ್ ಏನಾದ್ರು ಹೆಚ್ಚುವರಿ ಆಗ್ಯದಲ್ಲದು ಅದ್ರ ಮೇಲೆ ಬರೇ ತೆಗಿತೇವೆ ಅನ್ನೋದು ನಮ್ಮ ಖಾತ್ರಿ ಅದ. ಪ್ರತಿಯೊಬ್ಬ ರೈತರಿಗೆ ಮುಟ್ಟಿಸ್ಬೇಕಿವಿ. ಡೈರೆಕ್ಟ್ಶಿಪ್ ನಾನು ನೋಡಪ್ಪ ಅಂದ್ರೆ ನಂದು ಇದ್ರೊಳಗೆ ಮೂಲಂಗ ಉದ್ಯೋಗ ಒಕ್ಕಲ್ತಾನ. ನಂದು ಇವತ್ತಿಗೆ ಒಬ್ಬ ರೈತಾಗಿ ನಂದು ಒಂದು ಸಾಗಾಣಿಕೆ ಮತ್ತು ಕಟಾವುದಾರ ಅಂತೇಳಿ ನಂದು ಉದ್ಯೋಗ ಅದೇ ಐತಿ ಸರ್. ಆ ಕಾರ್ಖಾನೆಗಳು 1 ವರ್ಷಕ್ಕೆ 50ರಿಂದ ನನ್ನ ಸ್ವಂತ ವಾಹನ ಸ್ವಂತ ಕಟಾವದಿಂದ 50,000 ಟನ್ ಆ ಕಾರ್ಖಾನೆ ಪೂರೈಕೆ ಮಾಡ್ತಿರ್ತೀವಿ. ನನಗೆ 50,000 ಟನ್. ಆ ಕಾರ್ಖಾನೆ ಇವತ್ತಿಗೆ ಇನ್ನೂ 2.5 ಲಕ್ಷ ಟನ್ ಮುಟ್ಟಿಲ್ಲ. ಆದ್ರೆ 25% ಒಬ್ಬನೇ ಒಬ್ಬ ನನಗೆ ಅಲ್ಲಿ ಆರಿಸ್ಕೊಟ್ರೆ ಒಬ್ಬನೇ 25% ಕಾರ್ಖಾನೆ ನಡ್ಸ್ಕೊಂಡು ಹೋಗುವಂಥ ನನಗೆ ಕೆಪಾಸಿಟಿ ಇದೆ. ಅದ್ರ ಜೊತೆ ನಮ್ಮ ಸಾವಿರ ಅದ್ರ ಮಾಡ್ತಾರೆ, 20 ಮಾಡ್ತಾರೆ. ನಮ್ಮ 3 ಮಂದಿ ಆರಿಸ್ಕೊಟ್ರೆ ಆ ಕಾರ್ಖಾನೆನ ಒಂದಿನ ಸಾಲ ಮುಕ್ತ ಮಾಡೋದು ನಾನು ಜವಾಬ್ದಾರಿ ಅದನ್ನ ಮಾಡ್ತೀನಿ. ಇಷ್ಟು ಹೇಳಿ ಮಾಡಿ ನಾನು ಇದೊಂದು ಇದು ಸಂವಿಧಾನದ ಪ್ರಕಾರ ಶೇಕಡಾ 33% ಮಹಿಳೆಯರನ್ನು ತಗೋಬೇಕಾಗ್ಯದ. ಆದ್ರೆ ತಗೊಂಡಿಲ್ಲ. ಮುಂಬರುವ ದಿನಗಳಲ್ಲಿ ನಮ್ಮ ಸಾಹೇಬರು ಬಂದ ಮೇಲೆ ಸಾಹೇಬರು ಬಂದ ಮೇಲೆ ಆ ಉದ್ಯೋಗ ಮಹಿಳೆಯರಿಗೆ 33% ಮಹಿಳೆಯರನ್ನು ತಗೊಳ್ಳೋಕೆ ನಾವು ಬಿಡಂಗಿಲ್ಲ, ಅದು ಆಗ್ರಹ ಮಾಡಿದ್ದೇವೆ. ಮತ್ತು ಆರ್ಥಿಕ ಸಂಕಷ್ಟದಲ್ಲಿರುವ ಕಬ್ಬು ಬೆಳೆಗಾರರಿಗೆ ಅವಶ್ಯವಿರುವ ರಸಗೊಬ್ಬರ ಮತ್ತು ಬೀಜ ಪೂರೈಸುವುದು ಮತ್ತು ಆ ಹಣವನ್ನು ಬೀಜವನ್ನು ಮತ್ತು ರಸಗೊಬ್ಬರ ಪಟ್ಟಿರ್ತಕ್ಕಂಥ ಹಣವನ್ನು ರೈತರ ಬೀಜದಲ್ಲಿ ಕಟಾವು ಮಾಡಿ ಉಳಿದ ಅಮೌಂಟ್ ಅನ್ನು ಅವರಿಗೆ ಕೊಡಲಾಗುವುದು. ಆಯ್ತು, ಇದನ್ನ 2024 ಚುನಾವಣೆಯಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಬದ್ಲಿ ಸಾಹೇಬರು ನಿಂತಿದ್ದಾರೆ ಮತ್ತು ಕೋಟಿಯವರು, ನಾಗನಗೌಡ ಬಿರಾದರ್ ಅವರು, ನಮ್ಮ 3 ಅಭ್ಯರ್ಥಿಗಳು ಹಾಗೂ ನಮ್ಮ ನಾಯಕರಾದ ಬಿ ಡಿ ಪಾಟೀಲರು, ನಾಯಕರಾದ ಕಾಸು ಅವರು, ಕಾಂಬ್ಳೆ ಸಾಹೇಬರು, ಮಲ್ಲಿಬಣ್ಣವರು ಹಾಗೂ ಅಥವಾ ಏನೋ ತೊಂದರೆಯಾಗಿ ತೀರಿಕೊಂಡರ ಅವರಿಗೆ ಸಕ್ಕರೆ ಕಾರ್ಖಾನೆಯಿಂದಲೇ 5 ಲಕ್ಷ ಪರಿಹಾರ ನೀಡಲಾಗುವುದು ಮತ್ತು ಅಪಘಾತಗೊಂಡು ಆಸ್ಪತ್ರೆಗೆ ದಾಖಲೆ ಆದರೆ ಅವರ ವೈದ್ಯಕೀಯ ವೆಚ್ಚವನ್ನು ಕಾರ್ಖಾನೆಯಿಂದಲೇ ಭರಿಸಲಾಗುವುದು ಮತ್ತು ಜಮೀನಲ್ಲಿ ಬೆಳೆದ ಕಬ್ಬು ವಿದ್ಯುತ್ ಬೆಂಕಿಗೆ
ಸುಟ್ಟರೆ ಕೂಡಲೇ ಅಂತ ಕಬ್ಬನ್ನು ಕೂಡಲೇ ಕಾರ್ಖಾನೆಗೆ ಸಾಗಿಸುವುದು. ಈ ಕಾರ್ಖಾನೆಯಲ್ಲಿ ಇಥೆನಾಲ್ ಉತ್ಪಾದನೆ ಪ್ರಾರಂಭಿಸಿ ಇದರ ಲಾಭಾಂಶವನ್ನು ಕಬ್ಬು ಬೆಳೆಗಾರರಿಗೆ ಹಂಚುವುದು. ಮಳ್ಳಿ ಮತ್ತು ಕೂಲಿ ಹಾಗೂ ವಿದ್ಯುತ್ ಉತ್ಪಾದನಾ ಮಾರಾಟದಿಂದ ಬಂದ ಲಾಭಾಂಶವನ್ನು ಕೂಡ ಷೇರುದಾರರಿಗೆ ಹಾಗೂ ರೈತರಿಗೆ ಹಂಚುವುದು. ಸದ್ಯ ಕಾರ್ಖಾನೆಯಲ್ಲಿ ಪ್ರತಿಶತ 55% ಹೆಚ್ಚು ಬೇರೆ ರಾಜ್ಯಗಳಿಂದ ಉದ್ಯೋಗಿಗಳಾಗಿದ್ದಾರೆ. ಇದನ್ನು ಸರಿಪಡಿಸಿ ನಮ್ಮ ರೈತ ಮಕ್ಕಳಿಗೆ ಅಲ್ಲಿ ಉದ್ಯೋಗ ಅವಕಾಶ ನೀಡಲಾಗುವುದು. ಸದ್ಯ ಕಾರ್ಖಾನೆಯಲ್ಲಿ ಮಹಿಳಾ ಉದ್ಯೋಗ ಸಂಖ್ಯೆ ಬಹಳ ಹೆಚ್ಚಿನ ಚಂದ ಬಂದ ಎಲ್ಲರಿಗೂ ಮತದಾರರಿಗೆ ಷೇರುದಾರರಿಗೆ ತಿಳಿಸಬೇಕಂತ ನಮ್ಮ ಕರ್ತವ್ಯ ಅಂತ ಇದೆ. ಮತ್ತು ವಿಶೇಷವಾಗಿ ಏನು ಹೇಳಬೇಕಾಗ್ತದೆ ಹೇಳದಂತ ನಮ್ಮೆಲ್ಲರ ಮಾಜಿ ಶಾಸಕರಾದಂಥ ಸಾರ್ವಭೌಮ ಬಗಲಿಯವರ ನೇತೃತ್ವದಲ್ಲಿ ಹಾಗೂ JDSನ ತಾಲೂಕಾ ಅಧ್ಯಕ್ಷರಾದಂಥ BD ಪಾಟೀಲ್ ನೇತೃತ್ವದಲ್ಲಿ BJPಯ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಕಾಸುಗೌಡ ನೇತೃತ್ವದಲ್ಲಿ ನಾನು ಮತ್ತು ಇವತ್ತು ನಮ್ಮ ಭೀಮಾಶಂಕರ ಶುಗರ್ ಫ್ಯಾಕ್ಟರಿಯ ಏನು 24ನೇ ಸಾಲಿನ ಚುನಾವಣೆಯನ್ನು ಸಾರ್ಯಾರ ಅದಕ್ಕೆ ನಾವು ನಿರ್ದೇಶಕರಾಗಿ ಅದು ನಾಮಿನೇಷನ್ ಮಾಡಿದ್ದೀವಿ. ಅದಕ್ಕೆ ನಾನು ನಮ್ಮ ಮಾಧ್ಯಮದ ಮುಖಾಂತರ ಮೊಟ್ಟ ಮೊದಲು ನಾನು ಎಲ್ಲ ನಮ್ಮ ಕಬ್ಬು ಬೆಳೆಗಾರರ ರೈತರ ಬಂಧುಗಳಿಗೆ ನಾನು ಅವರಿಗೆ ಶರಣಾರ್ಥಿಗಳು ಹೇಳುತ್ತಾ ನಮಗವರು ಈ ಒಂದು ಸಲ ಏನು ಚುನಾವಣೆಯಲ್ಲಿ ನಮ್ಮ 3 ಮಂದಿ ಅಭ್ಯರ್ಥಿ ಆದಂಥ ಬದಲಿ ಸಾಹೇಬರ ನೇತೃತ್ವದಲ್ಲಿ ನಾನು ವೋಟ್ ಹಾಕಿ ಅವರ ಸೇವೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರಂತ ಅವರೆಲ್ಲ ನಾನು ನಂಬಿ ಕಳಕಳಿ ಮನವಿ ಮಾಡ್ಕೊತೀನಿ. ಮತ್ತು ಯಾವಾಗಲೂ ಚುನಾವಣೆ ನಡೀಬೇಕಾದದ್ದು ನಮ್ಮ ದೇಶದ ಸಂವಿಧಾನದ ಮೂಲ ಆದ್ಯತೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ಬಹಳ ಮಹತ್ವದ ಸಂವಿಧಾನದಲ್ಲಿದೆ. ಅದಕ್ಕೆ ಮತ್ತು ಹಾಗೇನೆ ಯಾರು ಮತದಾರಗಳು ಬಂಧುಗಳದಾರಲ್ಲೋ ಅವರನ್ನು ಗೌರವಿಸೋದು ನಮ್ಮ ಧರ್ಮ. ಅದನ್ನೇ ಕಾನೂನನ್ನು ಗೌರವಿಸ್ತವೆ. ಅದಕ್ಕೆ ನಾವು ಕಾನೂನಿನ ಗೌರವ ಅನುಗುಣವಾಗಿ ನಾವೇನು ಮಾಡಿದೆವು, ಇದೊಂದು ಸಲ ಇಲೆಕ್ಷನ್ ಆಗಬೇಕು, ಪ್ರಭುಗಳಿಗೆ ಆದ್ಯತೆ ಸಿಗಬೇಕು, ಅವರೆಲ್ಲ ವೋಟ್ ಹಾಕಿ ಯಾರನ್ನ ಆರಿಸ್ತಿರ್ಬೇಕನ್ನೋದು ಪ್ರಭುಗಳಿಗೆ ಬಿಟ್ಟದ್ದು. ಅದಕ್ಕೆ ನಾವು ಆರಿಸಿ ನಾವು 3 ಮಂದಿ ಇವತ್ತು ನಮ್ಮ ಹಿರಿಯರು ಬದಲಿ ಸಾಹೇಬರು ಭಾಳ ಅನುಭವಿಗಳು, ಮಾಜಿ ಶಾಸಕರು ಮತ್ತು ಅಷ್ಟೇ ಬುದ್ಧಿಜೀವಿಗಳು ಪುಣ್ಯ ಮಾಡೀನಿ. ಅದಕ್ಕೆ ನಾನು ಒಬ್ಬ ಹಿಂದುಳಿದವನು. ನಾ ಭಾಳ ರಾಜಕೀಯ ಒಳಗೆ ದುಡಿದು ನನ್ನ ಜೀವನದಾಗ ಯಾವುದಕ್ಕೂ ನನಗೆ ಗುರಿ ಮುಟ್ಟೋದಾಗಿಲ್ಲ. ಅದಕ್ಕೆ ರೈತರು ನನ್ನ ಕೈ ಹಿಡಿತಾರ. ಕೈ ಹಿಡಿದು ನನಗೆ ಶುಗರ್ ಫ್ಯಾಕ್ಟ್ರಿ ಒಳಗೆ ಇದು ನಿರ್ದೇಶಕರು ನನಗೆ ಮಾಡ್ತಾರ. ಅದನ್ನು ತಿಳ್ಕೊಂಡು ನಾನು ಇವತ್ತು ಬಗಲಿ ಸಾಹೇಬರು, BD ಪಾಟೀಲರು, ಕಾಸುಗೌಡರ ಮಾರ್ಗದರ್ಶನದಲ್ಲಿ ನಡೀತೀನಿ. ಹಾಗೆ ನಾನು ಗುಂಪುಗಾರಿಕೆಯಲ್ಲಿ ಇರೋದಲ್ಲ ಮತ್ತು ಯಾವುದೇ ಒಂದೇ ಕೋಮಿಗೆ ಸೇರಿದವನಲ್ಲ ನಾನು. ಅದಕ್ಕೆ ದಯವಿಟ್ಟು ಎಲ್ಲರ ಸೇವಾ ಮಾಡ್ಲಿಕ್ಕೆ ನನಗೆ ಇದೊಂದು ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಾನು ಅವರಿಗೆ ಕೈ ಮುಗಿದಷ್ಟೇ ಅಲ್ಲ, ನನ್ನ ಕಬ್ಬುಗಳಿಗೆ ರೈತ ಬಂದವರಿಗೆ ನನ್ನ ಕಾಲು ಹಿಡಿದು ಬೇಡ್ಕೊಂಡು ನನಗೆ ಓಟ್ ಹಾಕೋದಲ್ಲದೆ ನನ್ನ ಸಂಗಡ ಇದ್ದಂಥ ಹಿರಿಯರಾದಂಥ ಬಗಲಿ ಸಾಹೇಬರಿಗೂ ನಾರಾಯಣಗೌಡ ಬಿರಾದ ताकत, सेहत और शिफा के लिए तिब्बे नबवी का बेहतरीन नुस्खा जिसे तकमीली तलबीना कहते हैं। तकमीली तलबीना गम, टेंशन और डिप्रेशन को दूर करता है। बच्चे, बूढ़े और औरतों के लिए निहायत मुफीद है। जिस्मानी थकान और दिमागी कमज़ोरी और सुस्ती को दूर करता है। जिस्म में ताकत, सेहत और एनर्जी को बढ़ाता है। नसियान को दूर करता है और दिमाग को तेज़ करता है। औरतों में बांझपन और खून की कमी को दूर करता है। हामिला और दूध पिलाने वाली ख़वातीन के लिए बेहद मुफीद है। बच्चों की ग़िज़ाई ज़रूरत को पूरी करके नशोनुमा बेहतर बनाता है। अगर आप भी चाहते हैं कि ताकत, सेहत आपकी भी बरकरार रहे तो फ़ौरन तकमीली तलबीने का इस्तेमाल शुरू कर दें। आप तकमीली तलबीने का इस्तेमाल 1 कप दूध के अंदर 2 या 3 चम्मच डालकर रोज़ाना इस्तेमाल कर सकते हैं। तो अगर आप भी तकमीली तलबीना चाहते हैं तो फ़ौरन रब्ता करें सलाहुद्दीन नागुल साहब से, जिनका नंबर है 7795444936 7892222708 पर।